ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚಿತ್ರಮಂದಿರವೊಂದರ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲಿಯ ಚಿತ್ರಮಂದಿರ ಅಂತ ಕೇಳಿದ್ರೆ ಇದು ಆಂಧ್ರ ಪ್ರದೇಶದ ಚಿತ್ರಮಂದಿರ. ಊರು ಯಾವುದು? ರಾವುಲಪೆಲಂ ಅನ್ನುವ ಒಂದು ಊರು. ಅದು ಎಲ್ಲಿದೆ? ಕೊತ್ತಪೇಟೆ ತಾಲೂಕಿನಲ್ಲಿ. ಯಾವ ಜಿಲ್ಲೆ? ಕೋನಸೀಮ ಜಿಲ್ಲೆ. ಅರೆ ಹೌದಾ? ಇದರಲ್ಲಿ ವಿಶೇಷತೆ ಏನಿದೆ ಅಂತ ಕೇಳಿದ್ರೆ ಚಿತ್ರಮಂದಿರ ನೋಡಿ ಯಾವ ರೀತಿ ಇದೆ ಅಂತ. ಒಬ್ಬೊಬ್ಬ ಏನು ಗುರು ಸಖತ್ತಾಗಿದೆ ಚಿತ್ರಮಂದಿರ ಅಂತ ಕೇಳಿದ್ರೆ ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ. ಪಿಕ್ಚರ್ ನೋಡಬೇಕಾದ್ರೆ ನಾವು ರಾವುಲಪೆಲಂಗೆ ಹೋಗಬೇಕು. ಹೋಗೋಣ ಬನ್ನಿ ಹೋಗೋಣ. ಈಗಾಗಲೇ ನೀವು ನೋಡ್ತಾ ಇರುವಂತಹ ಕಟ್ಟಡ ವೆಂಕಟೇಶ್ವರ ಚಿತ್ರಮಂದಿರ. ಒಂದು ಕಾಲದಲ್ಲಿ ಈ ರೀತಿಯಾಗಿತ್ತು, ಆದರೆ ಪ್ರಸ್ತುತ ಈ ರೀತಿಯಾಗಿಲ್ಲ. ಪ್ರಸ್ತುತ ಯಾವ ರೀತಿ ಇದೆ ಗೊತ್ತಾ? ನೋಡಿದರೆ ನೀವೊಮ್ಮೆ ಅಚ್ಚರಿ ಪಡ್ತೀರಾ. ನೋಡಿ ಯಾವ ರೀತಿ ಇದೆ ಅಂತ. ಆರಂಭದಲ್ಲಿ ಈ ಚಿತ್ರಮಂದಿರ ಆಡಿಟೋರಿಯಂ ಈ ರೀತಿಯಾಗಿತ್ತು. ಇದರಲ್ಲೇನು ಕಡಿಮೆ ಇಲ್ಲ, ಅತ್ಯದ್ಭುತವಾಗಿದೆ. ನಮ್ಮಲ್ಲಿ ಅಪ್ಗ್ರೇಡ್ ಅಂತ ಹೇಳಿದ್ರೆ ಇದಕ್ಕಿಂತ ಸ್ವಲ್ಪ ಡಮ್ಮಿನೇ ಇರುತ್ತೆ. ಇದು ಅಂಥದ್ರಲ್ಲಿ ಜಿಲ್ಲಾ ಸೆಂಟರು ಅಲ್ಲ, ತಾಲೂಕು ಸೆಂಟರು ಅಲ್ಲ, ಗ್ರಾಮ ಪಂಚಾಯತಿಗಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂಥ ಒಂದು ನಗರ. ಪುಟ್ಟ ಊರು. 1,00,000 ಜನರು ಕೂಡ ಇಲ್ಲ ಈ ನಗರದಲ್ಲಿ. ಇಂಥ ಚಿತ್ರಮಂದಿರವೇ ಈ ರೀತಿಯಾಗಿದೆ. ಆದರೆ ಪ್ರಸ್ತುತ ಅಪ್ಗ್ರೇಡ್ ಆಗ್ತಾ ಇದೆ. ಯಾವ ರೀತಿ ಇದೆ ನೋಡ್ತಾ ಇದ್ದೀರಾ. ಪುಷ್ಬ್ಯಾಕ್ ಸೀಟ್, ಡಾಲ್ಬಿ ಅಟ್ಮಾಸ್ ಸೌಂಡ್, ನೂತನವಾದ 3D ಪರದೆ ಎಲ್ಲವೂ ಕೂಡ ಅಪ್ಗ್ರೇಡ್ ಆಗಿದೆ. ಲೇಸರ್ ಮೂಲಕ ಸಿನಿಮಾದ ಪ್ರದರ್ಶನ ನೋಡಿ ಎಷ್ಟೊಂದು ಸ್ಪೀಕರ್ ಇದೆ ಅಂತ. ಇನ್ನು ಸಂಪೂರ್ಣವಾಗಿ ಹವಾನಿಯಂತ್ರಿತ ಚಿತ್ರಮಂದಿರ, ಅರ್ಥಾತ್ AC ಚಿತ್ರಮಂದಿರ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಟಕ್ಕರ್ ಕೊಡುವಂತಿದೆ ಈ ಚಿತ್ರಮಂದಿರ. ಆ ರೀತಿಯಾಗಿ ಅಪ್ಗ್ರೇಡ್ ಆಗಿದೆ. ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಅಪ್ಗ್ರೇಡ್ ಆದ ಚಿತ್ರಮಂದಿರಗಳು ಎಷ್ಟಿವೆ? ಅಪ್ಗ್ರೇಡ್ ಆದರೂ ಈ ಮಟ್ಟದ ಅಪ್ಗ್ರೇಡ್ ಯಾವ ಚಿತ್ರಮಂದಿರ ಆಗಿದೆ? ಅದರಲ್ಲೂ ಲೋಕಲ್ ಆಗಿ ಯಾವ ಚಿತ್ರಮಂದಿರಗಳಲ್ಲಿ ಅಪ್ಗ್ರೇಡ್ ನಡೆದಿದೆ? ಪ್ರಶ್ನಾರ್ಥಕ. ಆದರೆ ಅಲ್ಲಿ ಹಾಗಲ್ಲ. ನಮ್ಮಲ್ಲಿ ಕರೋನಾದ ಹಿಂದೆ ಹಾಗೆ ಕರೋನಾದ ಬಳಿಕ ಎಷ್ಟು ಚಿತ್ರಮಂದಿರಗಳು ಮುಚ್ಚಿಕೊಂಡವು. ಆದರೆ ಅಲ್ಲಿ ಕೂಡ ಮುಚ್ಚಿಕೊಂಡಿವೆ, ಇಲ್ಲ ಅಂತಲ್ಲ. ಆದರೆ ಪ್ರಮಾಣ ನಮ್ಮಲ್ಲಿ ಹೆಚ್ಚಾಗಿಯೇ ಇದೆ. ಮೊದಲೆಲ್ಲ ರಾಜಧಾನಿ ಬೆಂಗಳೂರಿನ ಅದೆಷ್ಟು ಚಿತ್ರಮಂದಿರಗಳಿತ್ತು 90ರ ದಶಕ 2000ರವರೆಗೂ ಕೂಡ. ಪ್ರಸ್ತುತ ಅಷ್ಟೆಲ್ಲ ಚಿತ್ರಮಂದಿರಗಳು ಇದೆಯಾ? ಇವೆಲ್ಲವನ್ನ ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.